1975ನೇ ಇಸ್ವಿ ಸೋಮವಾರ ಮಾರ್ಚ್ 17ರಂದು ನಕ್ಷತ್ರವೊಂದು ಹುಟ್ಟಿತು. ನೀವೆಲ್ಲ ಅಣ್ಣ ಬಾಸು ಅಂತ ಬೇರೆಯವ್ರ ಹೆಸರು ಹೇಳ್ಕೊಂಡ ಪವರ್ ಬಂದಿರೋದು, ಆದ್ರೆ ಅವ್ರ ಹೆಸರು ಜೊತೆಲೇ ಪವರ್ ಇರೋದು. ಎಷ್ಟೋ ಜನರಿಗೆ ಊಟನೇ ಇರಲ್ಲ, ಇನ್ನೆಷ್ಟೋ ಜನರಿಗೆ ಊಟ ಆಯ್ತಾ ಅಂತ ಕೇಳೋರೇನ. ನಾವು ಬದುಕ್ತಿರೋ ಬದುಕು ಎಷ್ಟೋ ಜನರು ಕನಸು. ಬೇರೆಯವ್ರ ಸಂತೋಷದಲ್ಲಿ ಇವನು ಖುಷಿ ಪಡ್ತಾ ಇದ್ದಾನಲ್ಲ, ಅವನು ದೊಡ್ಡ ಮನೆ. ಗಾಳಿ ತರ ಬರ್ತೀನಿ, ಮಿಂಚಿನ ತರ ಹೋಗ್ತೀನಿ. ನಿಮ್ಮಂತ ಯುವಕರು ನೋಡ್ತಿದ್ರೆ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಿಮ್ಮಂತವ್ರು ಪಾಲಿಟಿಕ್ಸ್ ಬರಬೇಕು. ನಮ್ಮ ತಂದೆ ಯಾವಾಗ್ಲೂ ಹೇಳೋರು, ಜನರನ್ನ ಆಳೋರ್ಗೆ ಪೊಲಿಟಿಕಲ್ ಪವರ್ ಬೇಕು ಅಂತ. ನಾವು ಜನರನ್ನ ಪ್ರೀತಿಸೋರು. ನಲವತ್ತೈದು ಉಚಿತ ಶಾಲೆ, 26 ಅನಾಥಾಶ್ರಮ, 19 ಗೋಶಾಲೆ, 16 ಓಲ್ಡ್ ಏಜ್ ಹೋಮ್, 1800 ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ. ನಾನು ಹೊಡೆದ್ರೆ ನಾಳೆ ಪೇಪರ್ ಅಲ್ಲಿ ಅದೇ ಹೆಡ್ಲೈನ್ಸ್. ಮುಕೋಟಿ ದೇವರು ಕನ್ಫ್ಯೂಸ್ ಆಗೋದಾರು, ನೋಡುತ್ತಾ ಇವರ ಬೀಡರು. ಇದು ಬರೀ ಗರ್ಜನೆ ಅಷ್ಟೇ. ಭಯ ಭಯ ಇರ್ಲಿ, ಬಂದಿರೋದು ನನ್ನ ಮಗ ರಾಜ್, ವಿರಾಜ್. ತಾಕತ್ತಿದ್ರೆ ಒಬ್ಬನ್ ಮುಟ್ಟೋ. ನೀನ್ ಶುರು ಮಾಡಿದ್ರೆ ಗಲಾಟೆ, ನಾನ್ ಮಾಡಿದ್ರೆ ದಂಡಯಾತ್ರೆ. ನಾನಿಲ್ದೇ ಇದ್ದಾಗ ದೊಡ್ಡ ಮನೆ ಮುಟ್ಟಿದ್ದಲ್ಲ, ನಾನ್ ಎಂಟ್ರಿ ಕೊಟ್ಮೇಲೆ ಮುಟ್ಟೋ ನೋಡ. ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ. ಇಂಥ 1000 ಸಂಬಂಧಗಳಿಗೆ, ಸಾವಿರಾರು ಸಂತೋಷಗಳಿಗೆ ನಮಸ್ಕಾರ ಹೇಳ್ತಾ ವಿದಾಯ ಹೇಳ್ತಾ ಇದ್ದೀನಿ. ಸ್ಟಾರ್ ಪುನೀತ್ ರಾಜ್ಕುಮಾರ್ ವಿಧಿವಶರಾಗಿದ್ದಾರೆ. ಮಕ್ಕಳು, ದೊಡ್ಡೋರು, ಭಾಷೆ, ರಾಜ್ಯ ಈ ಎಲ್ಲಾ ಗಡಿಯನ್ನ ದಾಟಿ ಪ್ರತಿಯೊಬ್ಬರಲ್ಲೂ ದುಃಖನ ಸ್ವರೂಪದ ಪರಿಚಯವಾಗಿ ಬೆಳಕೆ ಕಳೆದೋಗಿದೆ, ಸೂರ್ಯನು ಮುಳುಗಿ. ಎಲ್ಲೇ ನೋಡು ಹಳೆ ಗುರುತು, ಬಾಳೋದೇಗೆ ಎಲ್ಲ ಮರೆತು